ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಚ್ಯುತ ವ್ಲಾಗ್ಸ್. ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಮನೆ ದೇವ್ರ ಜಾತ್ರೆ ಇದೆ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಆ ದೇವ್ರು ಯಾವುದು ಅಂತಂದರೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಾಲಯ. ಸೊ ನಾವಿಲ್ಲಿಗೆ ಬಂದ್ಬಿಟ್ಟು ದೇವ್ರಿಗೆ ಮಂಗಳಾರತಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹಣ್ಣು ಕಾಯಿ ಹೂವು ತೊಗೊಂಡು ದೇವಾಲಯದ ಕಡೆಗೆ ಹೊರಟ್ವಿ. ಸೊ ನಾವು ಅಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಇವತ್ತೆಲ್ಲ ರಥೋತ್ಸವ ಇರೋದು, ನಾಳೆ ಅಂತ ಹೇಳ್ಬಿಟ್ಟು. ಹಾಗಾಗಿ ರಥದ ಅಲಂಕಾರ ಮಾಡ್ತಾಯಿದ್ರು ಅವಾಗ ತಾನೇ. ಸೊ ಅಲಂಕಾರ ಮಾಡ್ತಿರೋದನ್ನ ನೋಡಿಕೊಂಡು ಅಲ್ಲಿ ದೇವರಿಗೆ ಅಂತ ಬಸವನ್ ಬಿಟ್ಟಿರ್ತಾರೆ, ಆ ಬಸವನ್ನ ನೋಡಿಕೊಂಡು ದೇವಾಲಯದ ಅಲಂಕಾರ ನೋಡಿಕೊಂಡು ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಈ ರಾಜಗೋಪುರ ಇದೆಯಲ್ಲ, ಇದೇನು ತುಂಬ ಹಳೆ ಕಾಲದ್ದಲ್ಲ, ಹಳೇ ದೇವಸ್ಥಾನ ಬಂದು ಇನ್ನು ಒಳಗಡೆ ಇದೆ. ಹಳೆ ಗೋಪುರನೂ ಕೂಡ ಒಳಗಡೆ ಇದೆ. ಈ ರಾಜಗೋಪುರ ಬಂದು ಇತ್ತೀಚೆಗೆ ಕನ್ಸ್ಟ್ರಕ್ಟ್ ಮಾಡಿರೋ ರಾಜಗೋಪುರ. ಈ ರಾಜಗೋಪುರ ಹೇಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದರೆ, ಸಿದ್ಧಲಿಂಗೇಶ್ವರ ಸ್ವಾಮಿಯವ್ರದ್ದು ಪವಾಡ ಏನೇನಿದೆ ಅಂತ ಹೇಳ್ಬಿಟ್ಟು ಈ ರಾಜಗೋಪುರದಲ್ಲಿ 307 ಶಿಲ್ಪಿಗಳನ್ನ ಕೆತ್ತನೆ ಮಾಡಿದಾರಂತೆ. ಸೊ ನೀವು ಇಲ್ಲಿಗೆ ಬಂದರೆ ನೋಡ್ಬೋದು ಈ ರಾಜಗೋಪುರದಲ್ಲಿ ಯಾವ್ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಈ ರಾಜಗೋಪುರ ನೋಡ್ಕೊಂಡು ನೆಕ್ಸ್ಟ್ ನಾವು ಸಿದ್ಧಲಿಂಗೇಶ್ವರ ಸ್ವಾಮಿ ಅವ್ರಿಗೆ ಮಂಗಳಾರತಿ ಮಾಡಿಸೋದಕ್ಕೆ ಇಲ್ಲಿ ತೆಂಗಿನಕಾಯಿ ಹೊಡೆಯೋ ಜಾಗ ಇದೆ. ಆ ತೆಂಗಿನಕಾಯಿ ಜಾಗದಲ್ಲಿ ತೆಂಗಿನಕಾಯಿ ಹೊಡ್ಕೊಂಡು ನೆಕ್ಸ್ಟ್ ರುದ್ರಾಭಿಷೇಕ ಮಾಡೋ ಸ್ಥಳ ಇದೆ. ಅಲ್ಲಿ ರುದ್ರಾಭಿಷೇಕ ಒಂದೇ ಮಾಡಲ್ಲ, ಅಲ್ಲಿ ಉತ್ಸವ ಮೂರ್ತಿ ಕೂಡ ಇಟ್ಟಿದ್ದಾರೆ. ಈ ರುದ್ರಾಭಿಷೇಕ ದಿನಕ್ಕೆ 3 ಬಾರಿ ನಡೆಯುತ್ತೆ. ಇಲ್ಲಿ ಬೆಳಗ್ಗೆ 4:30 7 ಗಂಟೆ, ಮಧ್ಯಾಹ್ನ 11 ಗಂಟೆಯಿಂದ 12:30, ಸಂಜೆ 6 ಗಂಟೆಯಿಂದ 7 ಗಂಟೆಗೆ ರುದ್ರಾಭಿಷೇಕ ನಡೆಯುತ್ತೆ. ನೆಕ್ಸ್ಟ್ ನಾವು ಹಳೆ ದೇವಸ್ಥಾನ ಅಂದರೆ ಗರ್ಭಗುಡಿ ದೇವಸ್ಥಾನಕ್ಕೆ ಬಂದ್ವಿ. ಇದೇ ನೋಡ್ಬೋದು, ಇದು ರಾಜಗೋಪುರ, ಹಳೇ ರಾಜಗೋಪುರ ಇದು. ಇಲ್ಲಿ ಲಕ್ಷ ದೀಪೋತ್ಸವ ಕೂಡ ನಡೆಯುತ್ತೆ. ಯಾವಾಗ ಅಂದರೆ ಡಿಸೆಂಬರ್ ಟೈಮಲ್ಲಿ ನಡೆಯುತ್ತೆ. ಇಲ್ಲಿ ರಾಜಗೋಪುರ ನೋಡಿಕೊಂಡು ನಾವು ಒಳಗಡೆ ಹೊರಟ್ವಿ. ಈ ಸಿದ್ಧಲಿಂಗೇಶ್ವರ ಸ್ವಾಮಿಯವರು 16ನೇ ಶತಮಾನದಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ಬಾರಿಗೆ ಜೀವಂತ ಸಮಾಧಿಯಾದ ಕ್ಷೇತ್ರ ಇದು. ಈ ಸಿದ್ಧಲಿಂಗೇಶ್ವರ ಸ್ವಾಮಿಯವರು ವೀರಶೈವ ತತ್ವಜ್ಞಾನಿಗಳು ಮತ್ತು ಘಟಸ್ಥಳ ಜ್ಞಾನ ಸಾರಾಮೃತ ಕೃತಿಕಾರರು ಆಗಿದ್ರು. ನೋಡ್ಬೋದು ಇಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿಯವ್ರದ್ದು ಜೀವಂತ ಸಮಾಧಿಯಾದ ಸ್ಥಳ ಹೇಗಿದೆ ಅಂತ. ಸೊ ನೆಕ್ಸ್ಟು ನೀವು ಇಲ್ಲಿ ಚಿನ್ನದ ರಥದ ಸೇವೆ ಮತ್ತು ಬೆಳ್ಳಿ ರಥದ ಸೇವೆ, ಸುವರ್ಣ ರಥದ ಸೇವೆ ಮಾಡಿಸ್ಬೋದು. ಪ್ರತಿಯೊಂದಕ್ಕೂ ಒಂದೊಂದು ಥರ ಕಾಸ್ಟ್ ಇದೆ. ಚಿನ್ನದ ರಥ ಸೇವೆಗೆ 5,001, ಬೆಳ್ಳಿ ರಥದ ಸೇವೆಗೆ 1,251, ಸುವರ್ಣ ರಥದ ಸೇವೆಗೆ 800 ಸಮಥಿಂಗ್ ಏನೋ ಇದೆ. ನೋಡ್ಬೋದು, ಇದು ಬೆಳ್ಳಿ ರಥದ ಸೇವೆ ಮಾಡಿಸೋರು ಅಂದರೆ ಅರ್ಕೆ ಮಾಡ್ಕೊಂಡಿರ್ತಾರಲ್ವ ಭಕ್ತಾದಿಗಳು, ಅವ್ರುಗಳು ಮಾಡಿಸ್ತಾರೆ. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಉತ್ಸವ ಆಗ್ತಾ ಇರೋದು ಮುಂಚೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದಾಗ ಅವರು ನೋಡಿದ್ದಾರೆ. ಸೊ ನಾವೆಲ್ಲ ನೋಡಿದ್ದೀವಿ, ಹೋಗೋಣ ಬಾ ಅಂತ ಕರಿತಿದ್ರು. ಸೊ ನಾನು ನೋಡಿಲ್ಲ, ನೀನು ನೋಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಅಲ್ಲಿ ನಾನು ಸ್ವಲ್ಪ ವೀರ್ಗ ಸೇಕೊಂಡಿದ್ದು ಆ ಥರ ಎಲ್ಲ ನನಗೆ ಸ್ವಲ್ಪ ಇಂಟ್ರೆಸ್ಟೆಡ್. ಸೊ ಹಂಗಾಗಿ ನೋಡ್ಕೊಂಡು ನಿಂತ್ಕೊಂಡು ಅದೇ ವೀರ್ಗ ಸೇಕೊಂಡಿದ್ದು ಉತ್ಸವ ಮೂರ್ತಿ ಉತ್ಸವ ಅಂದರೆ ನಾಳೆ ಜಾತ್ರೆ ಇರೋದ್ರಿಂದ ಇವತ್ತು ಉತ್ಸವ ಮಾಡ್ಕೊಂಡು ಏನೇನೋ ಶಾಸ್ತ್ರ ಮಾಡೋದಕ್ಕೆ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ. ಸೊ ಹಂಗಾಗಿ ಅಲ್ಲಿ ಉತ್ಸವ ಮೂರ್ತಿ ಉತ್ಸವ ಆಗ್ತಾ ಇರೋದು ನೋಡ್ಕೊಂಡು ಹೊರಟ್ವಿ. ನೆಕ್ಸ್ಟ್ ಉತ್ಸವ ಮೂರ್ತಿ ನೋಡ್ಕೊಂಡು ಹೊರಟಾದ್ಮೇಲೆ ಅಲ್ಲೇ ಸಿದ್ಧಲಿಂಗೇಶ್ವರ ಸ್ವಾಮಿ ಅವರ ದೇವಾಲಯದ ಆವರಣದಲ್ಲಿ ಅಂದರೆ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಬಲಭಾಗದಲ್ಲಿ ಭದ್ರಕಾಳಿ ಅಮ್ಮ ಮತ್ತು ವೀರಭದ್ರೇಶ್ವರ ಸ್ವಾಮಿ ಅವರ ದೇವಾಲಯ ಇದೆ, ನೀವು ನೋಡ್ಬೋದು. ನೆಕ್ಸ್ಟ್ ಅದು ನೋಡ್ಕೊಂಡು ಹೊರಟಾದ್ಮೇಲೆ ಇಲ್ಲಿ ಪ್ರತಿಯೊಂದು ಶಿಲ್ಪಿ ಗೂಡುಗಳಿದೆಯಲ್ಲ ದೇವಸ್ಥಾನದ ಸುತ್ತ, ಆ ಶಿಲ್ಪಿ ಗೂಡು ಕೆಳಗಡೆನೆ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಪವಾಡ ಏನೇನಿದೆ ಅಂತ ಹೇಳ್ಬಿಟ್ಟು ಪ್ರತಿ ಗೂಡು ಕೆಳಗಡೆನೂ ಬರೆದಿದ್ದಾರೆ. ಸಂಕ್ಷಿಪ್ತವಾಗಿ ವಿವರವಾಗಿ ಬರೆದಿದ್ದಾರೆ. ಸೊ ನೀವು ಇಲ್ಲಿಗೆ ಬಂದರೆ ಓದಿ ತಿಳ್ಕೊಳ್ಳಬೋದು ಏನೇನು ಅಂತ ಹೇಳ್ಬಿಟ್ಟು. ಸೊ ನಾನು ಅಷ್ಟು ಕ್ಲಿಯರಾಗಿ ತೋರಿಸೋದಕ್ಕಾಗಲ್ಲ ಕ್ಯಾಮ್ರಾದಲ್ಲಿ. ಸೊ ನೋಡ್ಕೊಂಡು ನಾನು ಇಲ್ಲಿ ಒಂದು ಶಾಸನ ಕಲ್ಲು ಅಂತ ಹೇಳ್ಬಿಟ್ಟು ತುಂಬ ಹಳೇ ಕಾಲದಲ್ಲಿ ನೆಟ್ಟಿರ್ತಾರೆ. ಈ ದೇವಸ್ಥಾನ ಶಾಸನ ಕಲ್ಲು ಹಳೆ ಕಾಲದಲ್ಲಿ ಬರೆದಿರ್ತಾರಲ್ಲ, ಅದು ಅರ್ಥ ಆಗಲ್ಲ ಆ ಲಿಪಿ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಬ್ಲೂ ಕಲರ್ ಬೋರ್ಡಲ್ಲಿ ಶಾಸನ ಕಲ್ಲಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ, ಅದನ್ನು ಓದ್ಬೋದು. ಸೊ ನಾನು ನೋಡ್ಕೊಂಡು ನೆಕ್ಸ್ಟು ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ಅಲ್ಲೇ ಲಡ್ಡು ಪ್ರಸಾದ ಮತ್ತು ಮಿಠಾಯಿ ಪ್ರಸಾದ ಅಂತ ಹೇಳ್ಬಿಟ್ಟು ಸಿಗುತ್ತೆ. ಸೊ ಸ್ವಲ್ಪ ಏನೋ ಕಾಸ್ಟ್ ಇದೆ, ಅದಕ್ಕೆ ಸಮಥಿಂಗ್ ಕಾಸ್ಟ್, ಅದನ್ನು ಕೊಟ್ಬಿಟ್ಟು ತೊಗೊಂಡು ಹೊರಟ್ವಿ. ನೆಕ್ಸ್ಟು ಸ್ಟಾರ್ಟಿಂಗ್ ಹೋಗಬೇಕಾದ್ರೆ ವಿಘ್ನೇಶ್ವರ ದರ್ಶನ ಮಾಡ್ಕೊಂಡು ಹೋಗ್ತೀವಿ, ಆದರೆ ಬರ್ತಾ ನಾವು ಅವ್ರದ್ದು ಆಶೀರ್ವಾದ ತೊಗೊಂಡು ಬರ್ತೀವಿ. ನೆಕ್ಸ್ಟ್ ದಾಸೋಹ ಮನೆಗೆ ಹೊರಟ್ವಿ. ದಾಸೋಹ ಮನೆ ಅಂದ್ರೇ ಮಹಾಮನೆ.
ಸೊ ಈ ಮಹಾಮನೆಯಲ್ಲಿ ಸ್ಟಾರ್ಟಿಂಗ್ ಒಳಗಡೆ ಹೋಗ್ತಾನೆ ಸಿದ್ಧಲಿಂಗೇಶ್ವರ ಸ್ವಾಮಿಯವ್ರದ್ದು ಫೋಟೋ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಕೊಯಮತ್ತೂರಿನ ಮಲ್ಲಮ್ಮ ದೇವಿಯ ಸಮಾಧಿ ಕೂಡ ಇದೆ. ಇಲ್ಲಿ ಇದು ಆಡಳಿತ ಮಂಡಳಿ ಕೂಡ, ಅಂದರೆ ಸಿದ್ಧಲಿಂಗೇಶ್ವರ ಸ್ವಾಮಿಯವ್ರದ್ದು ದಾಸೋಹಕ್ಕೆ ಏನಾದರೂ ಅಮೌಂಟ್ ಕಟ್ಟಿದ್ದಿದ್ರೆ ನಾವು ಅರ್ಕೆ ಮಾಡ್ಕೊಂಡಿದ್ದು, ಆಮೇಲೆ ದೇವರಿಗೆ ಏನಾದರೂ ಕೊಡೋದಿದ್ರೆ ಇಲ್ಲಿ ಕೊಡ್ಬೋದು. ನೆಕ್ಸ್ಟ್ ನಾವು ಪ್ರಸಾದ ಸೇವನೆ ಮಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬಂದ್ವಿ. ಪ್ರಸಾದ ಸೇವನೆ ಮಾಡಿಕೊಂಡು ಇನ್ನೇನೋ ಹೊರಟಾದ್ಮೇಲೆ ಸಿದ್ಧಲಿಂಗೇಶ್ವರ ಸ್ವಾಮಿಯವ್ರ ದೇವಸ್ಥಾನದ ಹೊರಗಡೆ ಆಂಜನೇಯ ಸ್ವಾಮಿಯವ್ರದ್ದು ಸ್ಟ್ಯಾಚ್ಯೂ ಇದೆ. ಆಂಜನೇಯ ಸ್ವಾಮಿಯವ್ರ ದೇವ್ರ ದರ್ಶನ ಮಾಡ್ಕೊಂಡು ಅದರ ಎದುರುಗಡೆ ಅಂದರೆ ಆಪೋಸಿಟಲ್ಲೇ ಒಂದು ಕಲ್ಲಲ್ಲಿ ಕೆತ್ತಿರೋ ಅಂಥ ಕಲ್ಯಾಣಿ ಇದೆ, ಅಂದರೆ ಬಾವಿ. ಆ ಬಾವಿಯಲ್ಲೇನು ಜಾಸ್ತಿ ನೀರಿರಲಿಲ್ಲ, ತುಂಬ ನೀಟಾಗಿಟ್ಟಿದ್ದಾರೆ ಅದರ ಬಾವಿನ. ಅದ್ರ ಒಳಗಡೆ ಬಿಡಲ್ಲ ಯಾರನ್ನು ಕೂಡ, ಫುಲ್ಲು ಲಾಕ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದು ನಾವು ಆನೆ ನೋಡೋಣ ಅಂತ ಹೊರಟ್ವಿ. ಆನೆ ಬಂದ್ಬಿಟ್ಟು ಸುಮಾರು ವರ್ಷಗಳಿಂದ ಇತ್ತು, ಆದರೆ 1.5 ವರ್ಷಗಳ ಹಿಂದೆ ಅದಕ್ಕೇನೋ ಹೆಲ್ತ್ ಇಶ್ಯೂಸ್ ಆಗಿಬಿಟ್ಟು ಫಾರೆಸ್ಟಿಗೆ ಕರ್ಕೊಂಡೋಗಿ ಬಿಡ್ತಾರೆ, ಅಲ್ಲೇ ಸಾವನ್ನಪ್ಪುತ್ತೆ. ಸೊ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ರೋಬೋಟಿಕ್ ಆನೆ ತೊಗೊಬರ್ತಾರೆ. ಯಾಕಂದರೆ ಸಿದ್ಧಲಿಂಗೇಶ್ವರ ಸ್ವಾಮಿಯವರು ಉತ್ಸವ ನಡೆಸೋದಕ್ಕೋಸ್ಕರ ರೋಬೋಟಿಕ್ ಆನೆ ತೊಗೊಬರ್ತಾರೆ. ಅದಾದ ನಂತರ ಮತ್ತೆ ಒಳಗಡೆ ಉತ್ಸವ ನಡೀತಿದ್ದು, ಉತ್ಸವ ಮೂರ್ತಿನ ಆಚೆ ತೊಗೊಂಬಂದಿದ್ರು. ಯಾಕಂದರೆ ಏನೇನೋ ಶಾಸ್ತ್ರ ಇರುತ್ತೆ ಅಲ್ವಾ, ಶಾಸ್ತ್ರಗಳನ್ನ ಮುಗಿಸೋದಕ್ಕೋಸ್ಕರ ಸ್ವಾಮಿಯವ್ರನ್ನ ಕರ್ಕೊಂಡು ಹೋಗ್ತಾಯಿದ್ರು. ನಾವು ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಅಲ್ಲಿ ಒಂದು ಚಿಕ್ಕ ತೇರ್ ಥರ ಇರುತ್ತೆ, ರಥದ ಥರ. ಸೊ ಅದನ್ನು ಹೇಳ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ನೋಡಿಕೊಂಡು ನಾವು ನೆಕ್ಸ್ಟು ನಂಗೆ ಸ್ವಲ್ಪ ಆರ್ಟ್ಸ್ ಅಂದರೆ ಇಷ್ಟ, ಅದು ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊರಟೆ. ನಮ್ಮಪ್ಪ ಹೇಳಿದ್ರು ಅದು ಲಾಳ ಅಂತ ಬರುತ್ತೆ ಕಾಲಲ್ಲಿ ಇರೋದು, ಅದನ್ನು ಪರ್ಚೇಸ್ ಮಾಡೋಣ, ಮನೆಗೆ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಅದನ್ನು ಪರ್ಚೇಸ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಊರಿಗೆ ಹೊರಟ್ವಿ. ಊರಿಗೆ ಬರೋದ್ರೊಳಗೆ 7:30ಇಂದ 8 ಗಂಟೆ ಆಗಿತ್ತು. ನಾವು ಅಲ್ಲಿಂದ ಹೊರಟಾಗ್ಲೇ 6 o'clock ಆಗಿತ್ತು. ಅಲ್ಲಿ ಒಂದು ಲೇಕ್ ವ್ಯೂ ಪಾಯಿಂಟ್ ಇತ್ತು, ಸನ್ಸೆಟ್ ಆಗ್ತಾ ಇರೋದು. ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಅಲ್ಲಿಂದ ಬರೋದ್ರೊಳಗೆ 8 ಗಂಟೆ ಆಗಿತ್ತು. ಇದು ಇವತ್ತಿನ ನನ್ನ ವ್ಲಾಗ್ ಆಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.